ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ತುಮಕೂರಿನಲ್ಲಿ ಭಗ್ನ ಪ್ರೇಮಿ ಆತ್ಮಾಹುತಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಂಬ್ ಕೊಟ್ಟವರ ಮೂಲವನ್ನ ಪತ್ತೆ ಮಾಡಿದ್ದಾರೆ ಉತ್ತರ ಕನ್ನಡ ಪೊಲೀಸರು. ಬಹಳ ರೋಚಕ ಇತ್ತು ಪೊಲೀಸರ ಕಾರ್ಯಾಚರಣೆ. ಅವನು ಬಾಂಬ್ ಎಲ್ಲಿಂತಂದ ಅನ್ನೋದು ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ರು ಪೊಲೀಸರು. ಅದರಲ್ಲೂ 3 ನಾಡ ಬಾಂಬನ್ನು ಎತ್ಕೊಂಡ್ಬಂದಿದ್ದ. ಇವನೇ ತಯಾರು ಮಾಡಿದ್ನ, ಅಲ್ಲಿ ಇಸ್ಕೊಂಡ್ಬಂದಿದ್ದ ಅಂತ. ಬಟ್ ಈಗ ಅಲ್ಲಿ ಎಲ್ಲಿತ್ತು, ಯಾರನ್ನು ತಯಾರು ಮಾಡ್ತಿದ್ರು ಅಂತ ಗೊತ್ತಾಗಿದೆ. ಅಂಕೋಲಾ ಪೊಲೀಸರು 3 ವಶಕ್ಕೆ ಪಡೆದಿದ್ದಾರೆ. ಹೊನ್ನಾವರ ತಾಲೂಕಿನ ಚಂದಾವರ ಗ್ರಾಮದಲ್ಲಿ ಬಾಂಬ್ ಖರೀದಿ ಮಾಡಿದ್ದ ಈ ನಾಗೇಂದ್ರ ಮೀನು ಶಿಕಾರಿ ಮಾಡಲು ನಾಡ ಬಾಂಬನ್ನು ಖರೀದಿ ಮಾಡಿದ್ದಂತೆ. ಇವನು ಅಂದರೆ ಆ ಥರ ಹೇಳಿದ್ದಾನೆ, ಶಿಕಾರಿಗೆ ಹೋಗಬೇಕು ಅಂತೇಳಿ. ಈ ಹಿಂದೆ ಕೂಡ ನಾಡ ಬಾಂಬನ್ನು ಖರೀದಿ ಮಾಡಿ ಮೀನು ಶಿಕಾರಿಗೆ ಬಳಸ್ತಾ ಇದ್ದ ಇವನು. ಮಾಮೂಲಿಯಾಗಿ ಅವ್ರು ಕೊಟ್ಟಿದ್ದಾರೆ. ಆತ್ಮಹತ್ಯೆ ಮುನ್ನ ಸ್ನೇಹಿತರ ಜೊತೆ ಹೋಗಿ ಅವನು ತೆಗೆದುಕೊಂಡು ಬಂದಿದ್ದ, ಶಿಕಾರಿಗೆ ಬಳಸ್ತಾ ಇದ್ದ ಅಂತ ಹೇಳಿದ್ದ. ಆತ್ಮಹತ್ಯೆ ಮುನ್ನ ಸ್ನೇಹಿತರ ಜೊತೆಗೆ ಹೋಗಿ ಇವನು ತೆಗೆದುಕೊಂಡು ಬಂದಿದ್ದಂತೆ. 3 ಬಾಂಬನ್ನು ತೆಗೆದುಕೊಂಡು ಬೆಂಗಳೂರಿಗೆ ಹೋಗಿದ್ದ. ಪ್ರಕರಣ ಸಂಬಂಧ ಸದ್ಯಕ್ಕೆ 3 ವಶಕ್ಕೆ ಪಡೆದಿದ್ದಾರೆ ಅಂಕೋಲಾ ಪೊಲೀಸರು. ಜಿಲ್ಲೆಯ ನಾನಾ ಭಾಗಕ್ಕೆ ಪ್ರಾಣಿ ಶಿಕಾರಿಗೆ ನಾಡ ಬಾಂಬ್ ಬಳಕೆ ಹಿನ್ನೆಲೆ ಬಾಂಬ್ ಕೊಟ್ಟವರನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ಗೋಕರ್ಣ PI ಶ್ರೀಧರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಜೂನ್ 27ಕ್ಕೆ ತುಮಕೂರು ಹೆದ್ದಾರಿಯಲ್ಲಿ ಘಟನೆ ನಡೆದಿತ್ತು. ನಾಗೇಂದ್ರ ಸಜೀವವಾಗಿ ದಹನ ಹೊಂದಿದ್ದ. ಆ ಯುವತಿ ಮತ್ತು ಚಾಲಕ ಬದುಕುಳಿದಿದ್ದರು. ಆ ನಾಡ ಬಾಂಬ್ ಸ್ಫೋಟ ಆಗಿ ಆತ ಆ ಕಾರು ಸಮೇತ ಕಂಪ್ಲೀಟಾಗಿ ಹೊತ್ತಿ ಉರಿದಿತ್ತು. ಆ ನಾಡ ಬಾಂಬ್ನ ತೀವ್ರತೆಯನ್ನು ಕೂಡ ಪೊಲೀಸರು ಚೆಕ್ ಮಾಡಿದ್ರು. ಇನ್ನು ಉಳಿದಂಥ ನಾಡ ಬಾಂಬನ್ನು ಕೂಡ ಅಲ್ಲಿ ನಿರ್ಜನ ಪ್ರದೇಶದಲ್ಲಿ ಬ್ಲಾಸ್ಟ್ ಮಾಡಿಸಿದ್ರು. ಹಾಗಾಗಿ ಇದರ ಮೂಲ ಪತ್ತೆಯಾಗಿದೆ. ಆ ಭಾಗದಲ್ಲಿ ಈ ಪ್ರಾಣಿಗಳನ್ನ ಶಿಕಾರಿ ಪ್ರಾಣಿ ಬೇಟೆಯಾಡಕ್ಕೆ ಬಳಸ್ತಾರೆ ನಾಡ ಬಾಂಬನ್ನು. ಬಟ್ ಈಗ ಅಲ್ಲಿ ಕೆಲವು ಕ್ವಾರಿಗಳಲ್ಲಿ ಬಳಸೋದು ನೋಡಿರ್ತೀವಿ ನಾವು. ಬಟ್ ಈಗ ಈ ಕದ್ದು ಮುಚ್ಚಿ ನಡೀತಾ ಇರ್ತೀವಿ ಎಲ್ಲ ವ್ಯವಹಾರಗಳಿವು. ಸ್ಥಳೀಯವಾಗಿ ಇದನ್ನು ತಯಾರು ಮಾಡ್ತಾರೆ, ಯಾಕಂದರೆ ಆ ಕಚ್ಚಾ ವಸ್ತುಗಳು ಬಹಳ ಈಸಿಯಾಗಿ ಸಿಕ್ಬಿಡುತ್ತೆ. ಇದು ಕೂಡ ಸ್ಥಳೀಯವಾಗಿ ಅದನ್ನು ತಯಾರು ಮಾಡ್ತಾಯಿದ್ರು. ಅವರನ್ನು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಸ್ನೇಹಿತರ ಜೊತೆಗೆ ಹೋಗಿ ನಾಗೇಂದ್ರ ನಾಡ ಬಾಂಬನ್ನು ಖರೀದಿ ಮಾಡಿದ್ದ. ಬಟ್ ಅಲ್ಲಿ ಇಲ್ಲ ಶಿಕಾರಿಗೆ ಬೇಕು, ಮೀನು ಶಿಕಾರಿಗೆ ಅಂಥೇಳಿ. ಯಾಕಂದರೆ ಮೊದಲು ಅವನು ಖರೀದಿ ಮಾಡಿದ್ದ ಅಂತ ಗೊತ್ತಾಗ್ತಾ ಇದೆ. ಈಗ ಪೊಲೀಸರು ಕೂಡ ಎಲ್ಲ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಯಾವುದೇ ಕಾರಣಕ್ಕೂ ಈ ಥರದ ವಸ್ತುಗಳನ್ನು ರೆಡಿ ಮಾಡೋದಾಗಿರ್ಬೋದು ಅಥವಾ ಮಾರೋದಾಗಿರ್ಬೋದು ಶಿಕ್ಷಾರ್ಹ ಅಪರಾಧ ಅದು. ಹಾಗಾಗಿಯೇ ಪೊಲೀಸರು ಅವ್ರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಸಂತೋಷ್, ಈಗ ಈ ನಾಡ ಬಾಂಬ್ ಮೂಲವನ್ನು ಕೆದಕಿದ್ದಾರೆ ಪೊಲೀಸರು. ಎಲ್ಲೋ ಒಂದು ಕಡೆ ಈತ ಅಲ್ಲಿ ಶಿಕಾರಿಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿದ್ದು, ಅದಾದ ಮೇಲೆ ಸಜೀವವಾಗಿ ದಹನ ಹೊಂದಿದ್ದು, ಇವೆಲ್ಲ ನೋಡ್ತಾ ಇದ್ರೆ ಸ್ಥಳೀಯವಾಗಿ ಬಹಳ ಈಸಿಯಾಗಿ ಈ ನಾಡ ಬಾಂಬ್ಗಳು ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ. ಖಂಡಿತ ಏನು ಬಾಂಬ್ ಸ್ಫೋಟ ಪ್ರಕರಣದ ಒಂದು ದೊಡ್ಡ ತಲೆನೋವು ಪೊಲೀಸರಿಗೆ ಆಗಿತ್ತು ಅಂತಾನೆ ಕೂಡ ಹೇಳ್ಬೋದು. ಯಾಕೆ ಅಂತಂದ್ರೆ ಏನು ಸೂಸೈಡ್ ಮಾಡ್ಕೊಂಡು ಬಾಂಬ್ ಸ್ಫೋಟದಿಂದ ಸೂಸೈಡ್ ಮಾಡ್ಕೊಂಡಂತ ನಾಗೇಂದ್ರ ಸತ್ತು ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಎಲ್ಲಿಂದ ಬಾಂಬ್ ಅನ್ನ ತಂದಿದ್ದ, ಎಲ್ಲೆಲ್ಲಿ ಕ್ಯಾರಿ ಮಾಡಿದ, ಈತನಿಗೆ ಬಾಂಬ್ ಯಾವ ರೀತಿಯಲ್ಲಿ ಸಿಕ್ತು ಅನ್ನುವಂಥದ್ದು ದೊಡ್ಡ ತಲೆನೋವು ಕೂಡ ಪೊಲೀಸರಿಗೆ ಆಗಿತ್ತು ಅಂತ ಹೇಳ್ಬೋದು. ನಾಡ ಬಾಂಬ್ ನ ಪತ್ತೆ ಇದ್ದಂತಹ ಪೊಲೀಸರಿಗೆ ಒಂದು ರೀತಿಯಾಗಿ ಎಲ್ಲೋ ಒಂದು ಕಡೆ 2 ದಿನದ ಬಳಿಕ ಆ ಆರೋಪಿಗಳನ್ನ ಅಂದ್ರೆ ಎಲ್ಲಿಂದ ತಯಾರು ಮಾಡ್ತಿದ್ದ ಅನ್ನುವಂಥದ್ದು, ಈತನಿಗೆ ಸಪ್ಲೈ ಮಾಡಿದಂತಹ ವ್ಯಕ್ತಿಗಳನ್ನ ಬಂಧಿಸುವಲ್ಲಿ ಎಲ್ಲೋ ಒಂದ್ ರೀತಿಯಾಗಿ ಪೊಲೀಸರು ಯಶಸ್ವಿಯಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕಳ್ಳಂಬೆಲ್ಲ ಪೊಲೀಸರು ಜೊತೆಗೆ ಉತ್ತರ ಕನ್ನಡದ ಗೋಕರ್ಣ ಪೊಲೀಸರ ಒಂದು ಜಂಟಿ ಕಾರ್ಯಾಚರಣೆಯಿಂದಾಗಿ ಈಗ ಆ 3 ಜನ ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಕೂಡ ಯಶಸ್ವಿಯಾಗಿರ್ತಕ್ಕಂಥದ್ದು. ಕಳೆದ 2 ದಿನಗಳಿಂದ ಆಂಕೋಲದಲ್ಲೇ ಬಿಡು ಬಿಟ್ಟಿದ್ದಂತಹ ಆ ಪೊಲೀಸರು ಏನು ಕಳ್ಳಂಬೆಳ ಪೊಲೀಸರು ಆ ಒಂದು ಉತ್ತರ ಕನ್ನಡದ ಪೊಲೀಸರ ಒಂದು ಸಹಾಯದಿಂದ ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಎಲ್ಲೆಲ್ಲಿ ಈ ನಾಡ ಬಾಂಬನ್ನ ತಯಾರು ಮಾಡ್ತಾರೆ ಅನ್ನೋ ಒಂದು ಮೂಲವನ್ನು ತಡಗಿರ್ತಕ್ಕಂಥದ್ದು. ಮುಖ್ಯವಾಗಿ ಮೊದಲನೇದಾಗಿ ಆತನ ಮನೆಯನ್ನ ತಪಾಸಣೆ ಮಾಡ್ತಾರೆ. ಮನೆ ತಪಾಸಣೆ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಂತಕ್ಕೂ ಪೊಲೀಸರಿಗೆ ಸಿಗೋದಿಲ್ಲ. ಆದ್ರೆ ಎಲ್ಲೆಲ್ಲಿ ಏನು ಒಂದು ಉತ್ತರ ಕನ್ನಡ ಭಾಗದಲ್ಲಿ ತನ್ನ ಮೊಬೈಲ್ ನಂಬರ್ನ CDR ಅನ್ನ ಹಾಕ್ತಾರೆ. ಹಾಕೊಂಡಂತ ಸಂದರ್ಭದಲ್ಲಿ ಕೇವಲ 10 ಜನರ ಜೊತೆ ಮಾತ್ರ ಮಾತನಾಡಿದ. 10 ಜನರನ್ನ ಪ್ರತ್ಯೇಕವಾಗಿ ಸಂಪರ್ಕ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಅದರಲ್ಲಿ ಸಂಬಂಧಿಕರು ಇರ್ತಕ್ಕಂಥದ್ದು, ಸ್ನೇಹಿತರು ಇರ್ತಕ್ಕಂಥದ್ದು. ಹೊನ್ನಾವರ ತಾಲೂಕಿನ ಚಂದಾವರದಲ್ಲಿ ಏನು ಮೀನು ಶಿಕಾರಿಗೋಸ್ಕರ ಈತ ಬಾಂಬ್ ಅನ್ನು ಕೂಡ 25ನೇ ತಾರೀಕೆ ಕೂಡ ಪರ್ಚೇಸ್ ಮಾಡಿರ್ತಕ್ಕಂಥದ್ದು. ಪೊಲೀಸರ ಒಂದು ತನಿಖೆಯಲ್ಲಿ ಈ ಒಂದು ವಿಚಾರ ಗೊತ್ತಾಗುವಂತದ್ದು. ಯಾವಾಗ ಬಾಂಬ್ ಅನ್ನ ಪರ್ಚೇಸ್ ಮಾಡ್ತಾನೆ, ತಗೊಂಡು ನೇರವಾಗಿ ತುಮಕೂರು ಮಾರ್ಗವಾಗಿ ಬೆಂಗಳೂರಿಗೆ ತಲುಪಿರ್ತಕ್ಕಂಥದ್ದು. ಆಕೆಯ ಮನೆಗೆ ಕೂಡ ತಗೊಂಡೋಗಿ ರೂಮ್ಗೂ ತಗೊಂಡೋಗಿ ಆಕೆ ಎದುರಿಸುವ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. 27ನೇ ತಾರೀಕಲ್ಲಿ ಹೋಗುವಂತ ಸಂದರ್ಭದಲ್ಲಿ ಬ್ಲಾಸ್ಟ್ ಮಾಡಿರ್ತಕ್ಕಂಥದ್ದು. ಈಗಾಗಲೇ 3 ಆರೋಪಿಗಳನ್ನ ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಯನ್ನು ಕೂಡ ಆಂಕೋಲದಲ್ಲಿ ಕೂಡ ತುಮಕೂರು ಪೊಲೀಸರು ಮುಂದುವರಿಸಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.